ಓಕೆ, ನಮ್ಮ ಸತ್ಯವೇದವನ್ನ ಜ್ಞಾನೋಕ್ತಿ 10ನೇ ಅಧ್ಯಾಯ 6ನೇ ವಚನ. ಓಕೆ, ಈ ಸಮಯದಲ್ಲಿ ಅದಕ್ಕಿಂತ ಮುಂಚೆ ಕಳೆದ ವಾರ ಯಾವ ವಾಕ್ಯ ಭಾಗ ಕೊಟ್ಟಿದ್ದಾರೆ ಯಾವ್ದು ಹೇಳ್ತೀರಾ? ಯಾವ ಹೇಳ್ರಿ? 5 ಪ್ರಾರ್ಥನೆ. ಐದು ಪ್ರಾರ್ಥನೆ ಅದ್ರಾಗ ಮಾಡ್ತಾ ಇದೀವ ನಾವು. ಎಲ್ಲಿಯನ ಪ್ರಾರ್ಥನೆ ಮಾದರಿ ಅನುಸರಿಸ್ತಾ ಇದೀವ? ಹಂಗೆಲ್ದಿದ್ರೆ ನಾವು ಅದನ್ನು ಅನುಸರಿಸೋಣ. ಓಕೆ, ಈ ಸಮಯದಲ್ಲಿ ಈಗ ತಾನೇ ಜ್ಞಾನೋಕ್ತಿಗಳು ನಾವು ನೋಡ್ಕೊಂಡಿವಿ. ಇವತ್ತು ಬಂದು ವಾಕ್ಯ ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್ಸ್. ಏನ್ ಹೇಳಿ? ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್ ಅಂದ್ರೆ ಆಶೀರ್ವಾದಗಳ ರಹಸ್ಯ ಎಂಬುದಾಗಿ ನಾವು ಸ್ವಲ್ಪ ಸಮಯ ದೇವರ ವಾಕ್ಯದ ಮುಖಾಂತರ ನಾವು ನೋಡ್ಕೊಳ್ಳೋಣ. ಓಕೆ, ಜ್ಞಾನೋಕ್ತಿಯನ್ನ ಯಾರು ಬರೆದ್ರಮ್ಮ? ಸೊಲೊಮನ್. ಯಾರ ಮಗ ಸೊಲೊಮನ್? ಯಾರ ಮಗ ಸೊಲೊಮನ್? ದಾವೀದ. ಸೊಲೊಮನ್ ಹೆಸರಿನ ಅರ್ಥ ಯಾರಾದ್ರೂ ಹೇಳ್ತೀರಾ? ಸೊಲೊಮನನ ಹೆಸರಿನ ಅರ್ಥ ಅದ ಎಷ್ಟು ಬೇಗ ಮರ್ತೋಗ್ಬಿಟ್ರಲ್ಲ. ಹೇಳ್ರಿ ಸೊಲೊಮನ್. ಶಾಂತಿಯುತ, ಮತ್ತೇನಂದು? ಸೌಭಾಗ್ಯವಂತ. ಏನ್ ಹೇಳಿ? ಶಾಂತಿಯುತ. ಈ ಒಂದು ಜ್ಞಾನೋಕ್ತಿಗಳನ್ನ ಕ್ರಿಸ್ತ ಪೂರ್ವ 700ರಲ್ಲಿ ಅರಸನಾದ ಸೊಲೊಮನನು ಬರಿತಾ ಹೋಗ್ತಾನೆ. ಆಮೇನ್. ಪ್ರಿಯರೇ, ನಾವು ನೋಡುತ್ತೇವೆ ಇಲ್ಲಿ 10ನೇ ಅಧ್ಯಾಯ 6ನೇ ವಚನದಲ್ಲಿ ಶಿಷ್ಟನ ತಲೆ ಆಶೀರ್ವಾದ ನೆಲೆ. ಫಸ್ಟ್ ನೋಡ್ರಿ, ನಾವು ಅಗ್ಗಾಯ 2:19 ನೋಡ್ತೀವಿ. ಈ ದಿನ ಮೊದಲುಗೊಂಡು ನಿಮ್ಮನ್ನ ಆಶೀರ್ವದಿಸುವೆನು. ಎಷ್ಟು ಜನಕ್ಕೆ ವಾಕ್ಯ ನೆನಪಿದೆ? ಫ್ರಮ್ ದಿಸ್ ಡೇ ಆಲ್ ಬ್ಲೆಸ್ಸಿಂಗ್. ಈ ದಿನ ಮೊದಲುಗೊಂಡು ಅದನ್ನ ಎಷ್ಟೋ ಸರಿ ಮದುವೆ ಕಾರ್ಯಕ್ರಮಕ್ಕೆ ತಗೊಂಡೋಗಿ ನಾವು ಬೋರ್ಡ್ ಎಲ್ಲ ಕೊಡ್ತೀವಿ. ಆದ್ರೆ ಪ್ರಿಯರೇ, ದೇವರು ನಮ್ಮನ್ನ ಇಲ್ಲಿ ಆದಿಕಾಂಡದಲ್ಲಿ ಆಕಾಶ, ಭೂಮಿ, ಸೂರ್ಯ, ನಕ್ಷತ್ರ ಎಲ್ಲ ಸೃಷ್ಟಿ ಮಾಡುವಾಗ ಮನುಷ್ಯರಿಗೆ, ಪ್ರಾಣಿಗಳ ಎಲ್ಲದರ ಏನ್ ಕೊಟ್ಟ? ಅಧಿಕಾರವನ್ನು ಕೊಟ್ಟ. ಆಮೇನ್. ಅದನ್ನ ಆಳುವುದಕ್ಕೆ. ಆಮೇನ್. ದೇವರು ಎಷ್ಟು ಆಶೀರ್ವಾದವನ್ನ ಇಟ್ಟಿದ್ದಾನಲ್ಲ ಇವತ್ತು ಪ್ರಿಯರೇ. ಯಾಕಂದ್ರೆ ಇವತ್ತು ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್ ಅಂದ್ರೆ ಆಶೀರ್ವಾದಗಳ ರಹಸ್ಯ ಏನಂದ್ರೆ, ಫಸ್ಟ್ನೇ ಆಶೀರ್ವಾದ ನೀತಿವಂತನಾಗಿರು, ನೀನು ಆಶೀರ್ವದಿಸಲ್ಪಡುವಿ. ಏನ್ ಹೇಳಿ? ನೀತಿವಂತನಾಗಿರು, ನೀನು ಆಶೀರ್ವದಿಸಲ್ಪಡುವಿ. ಇವತ್ತು ನಾವು ನೋಡುತ್ತೇವೆ, ನಾವು ಇಲ್ಲಿ ನೋಡ್ಕೊಳ್ತೀವಿ 10ನೇ ಜ್ಞಾನೋಕ್ತಿ 6ನೇ ವಚನದಲ್ಲಿ ಶಿಷ್ಟನ ತಲೆ ಆಶೀರ್ವಾದದ ನೆಲೆ. ಶಿಷ್ಟ ಅಂದ್ರೆ ಯಾರು? ನೀತಿವಂತನು. ಏನ್ ಹೇಳಿ? ನೀತಿವಂತನು. ನೀತಿವಂತನಂದ್ರೆ ಯಾರು? ಇವತ್ತು 24ನೇ ಕೀರ್ತನೆ ಅಮ್ಮ ಎಷ್ಟು ಚೆನ್ನಾಗಿ ಓದಿಸಿದ್ರು ಅಲ್ಲ? ಆ 24ನೇ ಕೀರ್ತನೆಯಲ್ಲಿ ನೀವು ನೋಡುವಾಗ 4-5 ವಚನವನ್ನು ಯಾರಾದ್ರೂ ಓದಿ. 4-5 ವಚನ. ಓಕೆ, ನೀತಿವಂತನಂದ್ರೆ ಯಾರು ಹೇಳಿ? ಇನ್ನೊಂದ್ಸರಿ ಹೋದ್ರೆ ಗಟ್ಟಿಯಾಗಿ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣದಲ್ಲಿ ಶುದ್ಧ ಹಸ್ತವು ನಿರ್ಮಲ ಮನಸ್ಸಂದ್ರೆ ಇವತ್ತು ದೇವರು ಅಂತವನು ನೀತಿವಂತನು. ನಾವು ನೋಡುತ್ತೇವೆ, ಅದಕ್ಕೆ ದೇವರು ವಾಕ್ಯದಲ್ಲಿ ಹೇಳುತ್ತೆ ನೀತಿವಂತನು. ದಾವೀದ ಹೇಳ್ತಾನೆ 37ನೇ ಕೀರ್ತನೆ 25ನೇ ವಚನ ಯಾರಾದ್ರೂ ಓದಿ. ನಾನು ಬಾಲಕನಾಗಿದ್ದೇನು, ಈಗ ಮುದುಕನಾಗಿದ್ದೇನೆ, ನೀತಿವಂತನು ಭಿಕ್ಷೆ ಬೇಡಿ ತಿನ್ನುವುದಾಗಲಿ, ಅವನು ಬೀದಿಯಲ್ಲಿ ಬಿದ್ದಿರುವುದಾಗಲಿ ನಾನು ನೋಡ್ಲೇ ಇಲ್ಲ ಎಂಬುದಾಗಿ ಕೀರ್ತನೆಗಾರನು ಸ್ಪಷ್ಟವಾಗಿ ಹೇಳ್ತಾನೆ. ಆಮೇನ್. ನೀತಿವಂತನಾಗಿ ಇರುವಾಗ ದೇವ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಶುದ್ಧ ಹಸ್ತ, ನಿರ್ಮಲ ಮನಸ್ಸು
ಮೋಸ ಪ್ರಮಾಣ ಮಾಡದ ಹಾಗೆ. ಅದಕ್ಕೆ ಸತ್ಯವೇದಲ್ಲಿ ನೋಡುತ್ತೇವೆ ಏಬೇಲನು ನೀತಿವಂತನಾಗಿದ್ದೆ ಎಂಬುದಾಗಿ ನೋಡ್ತೀವಿ. ಅದಕ್ಕೆ ಆತನ ಒಂದು ನೀವು ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನ ಓದುವಾಗ ಗೊತ್ತಾಗುತ್ತೆ. 11ನೇ ಅಧ್ಯಾಯ 4ನೇ ವಚನ ತೆಗೆದಂತವ್ರು ಓದಿ. ನೋಡ್ರಿ, ಇಂದಿಗೂ ಕೂಡ ಅಲ್ಲ, ಹೇಬೇಲನ ಒಂದು ಕಾಣಿಕೆ. ಆತ ನೀತಿವಂತನಾಗಿದ್ದನು, ದೇವ ದೃಷ್ಟಿಯಲ್ಲಿ ಸರಿಯಾಗಿದ್ದನು. ಅದಕ್ಕೆ ಅವನದ್ದು ಒಂದು ಕಾಣಿಕೆ ದೇವರಿಗೆ ಇಷ್ಟ ಆಯ್ತು. ಆಮೇಲೆ ಇನ್ನೊಬ್ಬ ವ್ಯಕ್ತಿಯನ್ನ ನೋಡ್ತೀವಿ. ಇನ್ನೊಬ್ಬ ವ್ಯಕ್ತಿ ನಾವು ನೋಡುವಾಗ ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ ಯಾರಾದ್ರೂ ಓದಿ. ನೋಹನು 6ನೇ ಅಧ್ಯಾಯ 9ನೇ ವಚನ. ಸಾಕು ನೋಡುತ್ತೇವೆ, ಅವನೇನಾಗಿದ್ದ? ನೋಹನ ನೀತಿವಂತನಾಗಿ ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು. ಏನಾಗಿದ್ದಮ್ಮ? ತಪ್ಪಿಲ್ಲದವಾಗಿ ನಡೀತಿದ್ದನು. ಹೋದ್ಸರಿ ಒಂದು ಎಲಿಜಬೆತ್ ವಿಷಯ ನೋಡಿದ್ವಿ. ಎಲಿಜಬೆತ್ ಏನಾಗಿ ನಡೆದ್ರು? ಹೆಣ್ಮಕ್ಳು ತಪ್ಪಿಲ್ಲದೆ ನಡೆದಳು ಅಲ್ಲ. ಆಚೆ 2ನೇ ವಾರದಲ್ಲಿ ಮಾತಾಡಿದ್ವಿ, ತಪ್ಪಿಲ್ಲದೆ ನಡೆದಳು. ಇವತ್ತು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ದೇವರು ನೀತಿಯನ್ನ ಆತನು ಬಯಸುವ ಆತನಾಗಿದ್ದಾನೆ. ಆಮೇಲೆ ಅಷ್ಟಲ್ಲದೆ ಅಬ್ರಾಮನು ಸೋದಮ್ ಗೊಮರದಲ್ಲಿ ಸ್ವಾಮಿ 10 ಜನ ನೀತಿವಂತಿದ್ರೆ ಬದುಕಿಸ್ತಿ ಅಂತ ಕೇಳಿದ ಅಲ್ಲ. ಅಲ್ಲಿ 10 ಜನನೂ ಇರಲಿಲ್ಲ. ಅದರಿಂದ ಏನಾಯ್ತು? ಅದು ಏನಾಯ್ತು? ಸೋದಮ್ ಗೊಮರ ನಾಶವಾಯ್ತು ಪ್ರಿಯರೇ. ಆದ್ರೆ ಇವತ್ತು ನಿಜವೂ ದೇವರ ಉಚಿತಾತ್ಮದ ಕೃಪೆಯಿಂದಲೇ ಇವತ್ತು ನಾವು ನೀತಿವಂತರಾಗಿದ್ದೇವೆ. ನೀವು ನೋಡ್ಬೋದು, ರೋಮಪುರದ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನ ಇರಬಹುದು. ದೇವರ ಉಚಿತಾರ್ಥವಾದ ಕೃಪೆಯಿಂದ ನಾವು ಏನಾಗಿದ್ದೇವಮ್ಮ? ನೀತಿವಂತರಾಗಿದ್ದೇವೆ. ಆಮೇಲೆ ಮೊದಲಷ್ಟು ನೀತಿವಂತರಲ್ಲ ನಾವು. ಪ್ರತಿಯೊಬ್ಬರಿಗೂ ಒಂದೊಂದು ಸಾಕ್ಷಿ ಇದೆ. ನಾವು ಯೇಸು ಕ್ರಿಸ್ತನ ಬಳಿಗೆ ಬರೋದಕ್ಕಿಂತ ಪ್ರತಿಯೊಬ್ಬರ ಹತ್ರ ಒಂದು ಸಾಕ್ಷಿ ಇದೆ. ನಮ್ಮ ಜೀವಿತ ಹೆಂಗಿತ್ತು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. ನೀವ್ಯಾರಾದ್ರೂ ಓದಿ 3:24. ಓಕೆ, ನಾವು ನೀತಿವಂತರವೆಂದು ನಿರ್ಣಯ ಹೊಂದುವುದು ಯಾವುದು? ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಅದಕ್ಕೆ ಕಾರಣಕರ್ತನ ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ನಾವು ನೋಡುತ್ತೇವೆ ರೋಮಪುರದ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ ಯೇಸುವಿನ ರಕ್ತದಿಂದ ನೀತಿವಂತರಾಗಿದ್ದೇವೆ ಅಂತ. ಆಮೇನ್. ಯೇಸುವಿನ ರಕ್ತದಿಂದ ಏನಾಗಿದ್ದೇವೆ? ನೀತಿವಂತರಾಗಿದ್ದೇವೆ. ಅಪೊಸ್ತಲ ಪೌಲನು ಇವತ್ತು ನಿಮ್ಗೆ ಹೇಳುವ ಆತನಾಗಿದ್ದಾನೆ. ನಮ್ಮಲ್ಲಿ ಯಾವ ಒಳ್ಳೆತನ ಇರಲಿಲ್ಲ ಪ್ರಿಯರೇ. ಅದಕ್ಕೆ ಹೊಗಳ್ಕೊಳ್ಳೋದಕ್ಕೆ ಯಾರಿಗೂ ಅಸ್ಪದವಿಲ್ಲ. ಇವತ್ತು ಯೇಸು ಕ್ರಿಸ್ತನ ರಕ್ತ ನಿನ್ನ ಪಾಪವನ್ನು ಅಳಿಸಿ ಇವತ್ತು ನೀತಿವಂತ ಮಗಳನ್ನಾಗಿ ದೇವರು ಇವತ್ತು ನನ್ನನ್ನು ನೆಟ್ಟಿದ್ದೇವೆ. ಆದ್ರಿಂದ ಇವತ್ತು ನಾವು ಯೇಸು ಕ್ರಿಸ್ತನ ಮುಖಾಂತರ ನೀತಿವಂತರಾಗಿದ್ದೇವೆ. ಆದ್ರೆ ದೇವರು ನೀತಿವಂತರನ್ನ ಆತನು ಆಶೀರ್ವಾದವನ್ನು ಮಾಡ್ತಾನೆ. ಯಾಕಂದ್ರೆ ದೇವರು ಅದಕ್ಕೆ ನೋಹನು ನೀತಿವಂತನಾಗಿದ್ದರಿಂದ ತನ್ನ ಕುಟುಂಬವನ್ನು ಕೂಡ ರಕ್ಷಿಸಿದನೆಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯ. ಏನೇ ಇವತ್ತು ನಾವು ನಮ್ಮ ಕುಟುಂಬದಲ್ಲಿ ನಾವು ನೀತಿವಂತರಾಗಿ ನಾಶನ ಮಾರ್ಗದಲ್ಲಿರುವವರನ್ನ ಇವತ್ತು ನಾವು ರಕ್ಷಣೆಗೆ ತರುವರಾಗಬೇಕು ಪ್ರಿಯರೇ. ಹಲ್ಲೆಲೂಯ. ಎಷ್ಟೋ ನಮ್ಮ ಕುಟುಂಬಗಳೇನು ಅಣ್ಣ ತಮ್ಮಂದ್ರು ಸಂಬಂಧಿಕರು ರಕ್ಷಣೆ ಹೊಂದದೆ ಹೋಗಿದ್ದಾರೆ. ನಾವು ನೀತಿಯಲ್ಲಿ ಜೀವಿಸೋಣ. ಇವತ್ತು ನಾವು ಒಳ್ಳೆ ಒಂದು ನೀತಿವಂತನೆಂಬುದಾಗಿ ತೋರ್ಪಡಿಸೋಣ. ನಮ್ಮ ನಡೆ, ನಮ್ಮ ನುಡಿ, ಪ್ರತಿ ನೋಟದಲ್ಲೂ ನೀತಿಯನ್ನು. ಇವತ್ತು ಎಷ್ಟೋ ಕ್ರೈಸ್ತರು ಜಗಳ ಆಡ್ತಾರೆ, ಕಿತ್ತಾಡ್ತಾರೆ, ಮತ್ತೆ ಚಾಡಿ ಹೇಳ್ತಾರೆ, ಸುಳ್ಳಾಡ್ತಾರೆ. ಇವತ್ತು ಕ್ರೈಸ್ತರ ಜೀವಿತ ನೋಡುವಾಗ ಎಷ್ಟೋ ಸರಿ ಕರ್ತನಿಗೆಲ್ಲ ಒಂದು ಕಡೆ ಕಳಂಕ ಆಗುತ್ತೆ. ಕೆಲವು ಕ್ರೈಸ್ತರಿಂದ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಇವತ್ತು ಎಷ್ಟೋ ಜನ ನೀತಿವಂತರಾಗೋದಿಲ್ಲ. ಎಷ್ಟೋ ಜನ ನೀತಿವಂತರಾಗಿ ಇವತ್ತು ನೀತಿಯಲ್ಲಿ ಅನುಸರಿಸುತ್ತಿಲ್ಲ. ಎಷ್ಟೋ ಸರಿ ಎರಡು ದೋಣಿಯಲ್ಲಿ ಕಾಲಿಟ್ಟವರಾಗಿ ಇವತ್ತು ಸಾಗುವವರಾಗಿದ್ದಾರೆ. 2 ದೋಣಿಯಲ್ಲಿ ಕಾಲಿಟ್ಟವರಾಗಿ ಇವತ್ತು ನಮ್ಮ ನಡೆ, ನಮ್ಮ ನುಡಿ, ನಮ್ಮ ನೋಟ, ನಮ್ಮ ಜೀವಿತ ನಿಜವೂ ಅನೇಕರಿಗೆ ಮಾದರಿಯಾಗಿರ್ಬೇಕು. ಏನಾಗಿದ್ದ ನೋಹನು? ತಪ್ಪಿಲ್ಲದವನಾಗಿದ್ದನು. ಎಲಿಜಬೆತ್ ಏನಾಗಿದ್ದಮ್ಮ? ತಪ್ಪಿಲ್ಲದೆ ನಡೀತಾ ಇದ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಕೈ, ನಮ್ಮ ಕಾಲು, ನುಡಿ ಅದೆಲ್ಲ ದೇವ್ರಿಗೆ ಒಳ್ಳೆಯದು. ನೋಡ್ರಿ, ಮೋಸ ಪ್ರಮಾಣವನ್ನು ಮಾಡಿದೆ. ಅದಕ್ಕೆ ಇವತ್ತು ನಾವು ನೋಡುತ್ತೇವೆ ನೀತಿವಂತನು ಯಾವ ರೀತಿ ಇರುತ್ತಾನೆ ಗೊತ್ತಾ?
ಯಾವ ರೀತಿ ಇರ್ತಾನೆ ನೀತಿವಂತನು? 13ನೇ ಜ್ಞಾನೋಕ್ತಿ 5ನೇ ವಚನ ಓದಿ. 13ನೇ ಜ್ಞಾನೋಕ್ತಿಗಳು 13:5. ಓಕೆ, ಸಿಸ್ಟನ್ ಯಾರು ಹೇಳಿ? ನೀತಿವಂತನು. ಏನ್ ಹೇಳಿ? ಸಿಸ್ಟನು ಮೋಸವನ್ನು ಮಾಡೋದಿಲ್ಲ. ಆತನು ಮೋಸವನ್ನು ಮಾಡಲ್ಲ. ಇವತ್ತು ಎಷ್ಟೋ ಜನ ಹೊರಗೊಂದು ಒಳಗೊಂದು ಹೃದಯ ತುಂಬಿಕೊಂಡಿರ್ತಾರೆ. ನಂದು ಕೆಲವೊಂದು ಕ್ರೈಸ್ತರನ್ನ ನೋಡಿದೆ, ಕ್ರೈಸ್ತರಾಗಿ ಜಗಳ ಆಡ್ತಿದ್ದಾರೆ ಕೆಲವು ಕುಟುಂಬಗಳಲ್ಲಿ. ಇಂದಿಗೂ ಕೂಡ ಆ ಒಂದು ಹಳ್ಳಿಯಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಬರ್ತಾ ಇಲ್ಲ. ಅವರೇ ಸರಿ ಇಲ್ಲ, ಒಬ್ರಿಗೊಬ್ರು ಕುಯುಕ್ತಿ ಏನ್ ಎಣಿಸ್ತಾರೆ, ಅವರವರೇ ಜಗಳ ಆಡ್ತಾರೆ. ಇವತ್ತು ನೀತಿವಂತನಾಗಿರು, ನೀನು ಆಶೀರ್ವದಿಸಲ್ಪಡಿ. ಆಮೇಲೆ ದೇವ ನಮ್ಮನ್ನು ಅದಕ್ಕೆ ಎಷ್ಟೋ ಜನ ಇವತ್ತು ನೀತಿಯನ್ನು ಕಾಪಾಡ್ಕೊ, ನಾನು ಬ್ಲೆಸ್ಸಿಂಗ್ ಬೇಕಂತ ಓಡ್ತಾ ಇರ್ತಾರೆ. ಆ ಕೂಟ ಈ ಕೂಟ. ಅದು ನಾವು ಸರಿ ಇಲ್ಲ ಅಂದ್ರೆ ದೇವರ ಕಣ್ಣುಗಳು ಯಾವಾಗಲೂ ನಮ್ಮನ್ನು ನೋಡ್ತಾ ಇರ್ತಾರೆ. ಆಮೇಲೆ ದೇವರ ಕಣ್ಣಿನಿಂದ ಯಾರು ಎಸ್ಕೇಪ್ ಆಗಕ್ಕಾಗಲ್ಲ. ಇವತ್ತು ಹೆಣ್ಣು ಮಣ್ಣು ಇವತ್ತು ಹಿಂದೆ ಓಡುವವರಾಗಿದ್ದಾರೆ. ಅನೇಕ ಸುಳ್ಳಾಡುವವರಾಗಿದ್ದಾರೆ, ಚಾಡಿ ಆಡುವವರಾಗಿದ್ದಾರೆ. ಹೆಂಗೆ ನೀತಿವಂತನಾಗಿ ಜೀವಿಸ್ತೀವಿ ಸರ್? ಇವತ್ತು ನಮ್ಮಲ್ಲಿ ಯಾರಾದ್ರು ತಪ್ಪು ಗುರುಸ್ತದಾರೆ ಅಂದ್ರೆ ನಾವೆಲ್ಲ ಒಂದ್ ಕಡೆ ಸರಿ ಇಲ್ಲ ಅಂತ ಅರ್ಥ. ಅದನ್ನು ನಾವು ಸರಿಪಡಿಸ್ಕೊಳ್ಳೋಣ. ಆಮೇಲೆ ಸರಿಪಡಿಸ್ಕೊಳ್ಳೋಣ ಪ್ರಿಯರೇ. ಇವತ್ತು ನಾವು ಯೇಸು ಕ್ರಿಸ್ತನ ಮುಖಾಂತರ ನೀತಿವಂತರಾಗಿದ್ದೇವೆ. ಅದೇ ನೀತಿಯನ್ನ ಪಾಲನೆ ಮಾಡೋಣ. ಆಮೇಲೆ ಇದ್ದೀರಮ್ಮ? ನೀತಿವಂತಿಕೆಯನ್ನು ಕಾಪಾಡ್ಕೊಳ್ಳೋಣ. ಎಲಿಜಬೆತಳ ಆಗಿ, ನೋಹನ ಆಗಿ, ಇವತ್ತು ಯೇಸು ಕ್ರಿಸ್ತನ ತೊಳೆಯಲ್ಪಟ್ಟಂತ ನಾವು ನೀತಿಯನ್ನು ಅನುಸರಿಸೋಣ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಜೀವಿತ ಅದು ದೇವರಿಗೆ ಮಹಿಮೆ ತರುವುದಾಗಿ. ಆಮೇಲೆ ದೇವರಿಗೆ ಮಹಿಮೆ ತರುವುದು. ಓಕೆ, ಎರಡನೇ ಒಂದು ಆಶೀರ್ವಾದ, ಹೇಗೆ ಆ ದೇವರು ಆಶೀರ್ವಾದ ಮಾಡ್ತಾರೆ, ಈ ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್. ಎರಡನೇ ಪಾಯಿಂಟ್ ನೋಡುವಾಗ, ನಂಬಿಗಸ್ತರಾಗಿರಿ, ಆಶೀರ್ವದಿಸಲ್ಪಡುವಿರಿ. ಏನ್ ಹೇಳಿ? ನಂಬಿಗಸ್ತ, ಫೇತ್ಫುಲ್ ಸರ್ವೆಂಟ್. ಭಲೆ ಫೇತ್ಫುಲ್ ಸರ್ವೆಂಟ್ ನನ್ನ ಇದರಲ್ಲಿ ಸೇರಿಕೊಳ್ಳ. ಆಮೇನ್. ನಾವು ನೋಡುತ್ತೇವೆ, ನಾವು ಇವತ್ತು ನಂಬಿಗಸ್ತನು ಏನಾಗ್ತಾನಂತೆ? ಜ್ಞಾನೋಕ್ತಿಯಲ್ಲೇ 28ನೇ ಅಧ್ಯಾಯ 20ನೇ ವಚನ ಓದಿ. ಜ್ಞಾನೋಕ್ತಿಗಳು 28, 20ನೇ ವಚನ. ಓಕೆ, ನಂಬಿಗಸ್ತನು ಏನಾಗ್ತಾನಂತೆ? ಆಶೀರ್ವಾದಕ್ಕೆ ಪೂರ್ಣನಾಗ್ತಾನಂತೆ. ಆಶೀರ್ವಾದ ಕಾಣುವಂತನಾಗಲು ತವಕಪಡೋನು ಏನಾಗ್ತಾನೆ? ದಂಡನೆಗೊಳಗಾಗ್ತಾನೆ ಅಲ್ಲ. ಇವತ್ತು ಆ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಾವು ನೋಡುವಾಗ ಒಂದ್ಸರಿ ಡಿ.ಎಲ್. ಮೂಡಿ ಅವರು, ಎಷ್ಟು ಜನ ಕೇಳಿದ್ದಾರೆ? ಡಿ.ಎಲ್. ಮೂಡಿ ಇಡೀ ಪ್ರಪಂಚಾದ್ಯಂತ ಗೊತ್ತಿರುವಂತ ಸೇವಕರು. ಅವರು ಭಾನುವಾರ ಚಿಕ್ಕ ಮಕ್ಕಳನ್ನ ಕರ್ಕೊಂಬರೋದ್ರಲ್ಲಿ ಸಣ್ಣ ಸಣ್ಣ ವಿಷಯದಲ್ಲಿ ನಂಬಿಗಸ್ತರಾಗಿದ್ದರು. ಅದಕ್ಕೆ ದೇವರು ಅವರನ್ನು ಉನ್ನತವಾಗಿ ಆಶೀರ್ವಾದ ಮಾಡಿ. ಆಮೇಲೆ ಉನ್ನತವಾಗಿ ಆಶೀರ್ವಾದ. ಅದಕ್ಕೆ ನಾವು ಮಿನಿಸ್ಟ್ರಿ ಅನ್ನೋದು ಅದು ಒಳ್ಳೊಳ್ಳೆ ಪೊಸಿಷನ್ ಕೇಳುವಂಥದ್ದಲ್ಲ. ಮಿನಿಸ್ಟ್ರಿ ಅನ್ನೋದು ಸೇವೆ. ಅದ್ರಲ್ಲಿ ನಂಬಿಗಸ್ತರಾಗಿರ್ಬೇಕು. ನಾನೇ ಹೇಳ್ತೀನಲ್ಲ, ನಮ್ಮ ಪಾಸ್ಟ್ರು ನಮಗೆ ಕಲಿಸ್ಕೊಟ್ಟಂಗೆ ನಾವು ಕಸಾಲ ಹೊಡಿತಿದ್ವಿ, ಚರ್ಚ್ ಕಸಾಲ ಹೊಡಿತಿದ್ವಿ, ಚಾಪೆ ಆಡ್ತಿದ್ವಿ, ಮತ್ತೆ ಬಾತ್ರೂಮ್ ಕೂಡ ಕ್ಲೀನ್ ಮಾಡ್ತಿದ್ವಿ. ಏನು ಮಾಡ್ತಿದ್ವಿ? ಬಾತ್ರೂಮ್ ಕೂಡ ಕ್ಲೀನ್ ಮಾಡ್ತಿದ್ವಿ. ನಾವು ಚಿಕ್ಕ ಚಿಕ್ಕ ವಿಷಯದಲ್ಲಿ ನಂಬಿಗಸ್ತರಾದರೆ ದೇವ್ರು ನಮ್ಮನ್ನ ಹಂತವಾಗಿ ನಮ್ಮನ್ನ ಮೇಲೆ ಏನು ಹೇಳಿ? ಚಿಕ್ಕ ಚಿಕ್ಕ ವಿಷಯದಲ್ಲಿ ನಂಬಿಗಸ್ತರಾದ್ರೆ ದೇವ್ರು ಹಂತವಾಗಿ ನಮ್ಮನ್ನ ಮೇಲೆ ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ನಾವು ಚಿಕ್ಕ ಚಿಕ್ಕ ವಿಷಯದಲ್ಲಿ ನಂಬಿಗಸ್ತರಾದ್ರೆ, ಸಭೆ ಅಂತ ಬಂದಾಗ ಒಳ್ಳೆ ಪೊಸಿಷನ್ ಅಂತದಲ್ಲ, ಚಿಕ್ಕ ಚಿಕ್ಕದಾಗಿ ದೇವ್ರು ನಮ್ಮನ್ನು ಮೇಲೆ ತರ್ತಾರೆ. ನಾವು ನಂಬಿಗಸ್ತರಾಗಿ ಜೀವಿಸ್ಬೇಕು. ದೇವ್ರು ನಮ್ಮ ಜೀವಿತವನ್ನ ಆತನು ಪರೀಕ್ಷೆ ಮಾಡುವ ಆತನಾಗಿದ್ದಾರೆ. ಅದಕ್ಕೆ ಮೋಸೆ ದೇವ್ರ ಮನೆಯಲ್ಲಿ ಏನಾಗಿದ್ದಂತೆ? ಅರಣ್ಯಕಾಂಡ 12:7 ಹೇಳುತ್ತೆ, ಮೋಸೆ ದೇವರ ಮನೆಯಲ್ಲಿ ಏನಾಗಿದ್ದ? ನಂಬಿಗಸ್ತರಾಗಿ. ಆದ್ರೆ ದೇವರು ಏನಾಗಿದ್ದಾರೆ? ದೇವರು ನಂಬಿಗಸ್ತನು, ಕರೆದಾತ್ನ ನಂಬಿಗಸ್ತನು. ನಾವು ಅಪ್ಪ ನಂಬಿಗಸ್ತರಾಗಿದ್ದಾಗಲೂ ಆತನ ನಂಬಿಗಸ್ತನಾಗಿದ್ದಾನೆ. ಆಮೇನ್. ವಾಗ್ದಾನ ಮಾಡಿದಾತ ನಂಬಿಗಸ್ತನು. ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನ ಹೇಳುತ್ತೆ, ವಾಗ್ದಾನ ಮಾಡಿದಾತ ನಂಬಿಗಸ್ತನು. ಆಮೇನ್.
ಇವತ್ತು ಅದಕ್ಕೆ ಇವತ್ತು ಎಷ್ಟು ಜನ ನಂಬಿಗಸ್ತಿಕೆ ಅದು ನಮ್ಮನ್ನು ಆಶೀರ್ವಾದಕ್ಕೆ ಕರ್ಕೊಂಡು ಹೋಗುತ್ತೆ. ಏನ್ ಮಾಡುತ್ತಮ್ಮ? ಆಶೀರ್ವಾದಕ್ಕೆ ಕರ್ಕೊಂಡು ಹೋಗುತ್ತೆ. ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿದ್ದರೆ ದೇವರು ನಮ್ಮನ್ನ ಉನ್ನತವಾಗಿ ತೆಗೆದುಕೊಂಡು ಹೋಗ್ತಾರೆ. ಆಮೇನ್. ಎಷ್ಟೋ ಸಾರಿ ನಮ್ಮ ತಂದೆ ತಾಯಿಗಳನ್ನ ನಾವು ನಂಬಿಗಸ್ತರಾಗಲ್ಲ, ಎಷ್ಟೋ ಸಾರಿ ದೇವರಿಗೆ ನಂಬಿಗಸ್ತರಾಗಲ್ಲ, ಎಷ್ಟೋ ಸಾರಿ ಸಭೆಗೆ ನಂಬಿಗಸ್ತರಾಗಲ್ಲ, ಸಭೆ ಸೇವೆಗಳಲ್ಲಿ ನಂಬಿಗಸ್ತರಾಗಲ್ಲ. ದೇವರು ಇವತ್ತು ನಂಬಿಗಸ್ತ ನೋಡುತ್ತದೆ. ಯಾರು ನೋಡುತ್ತದನಪ್ಪ? ತಮ್ಮ ಸೇವೆಗೆ ನಂಬಿಗಸ್ತ ನೋಡುತ್ತದಾನೆ. ಈಗ ಮಾಡಿ ಸ್ವಲ್ಪ ಮಾಡಿ ಮತ್ತೇನೋ ಕ್ಷಣಕ್ಕೆ ಈಗ ತಡ್ರಿ ಎಕ್ಸಾಂಪಲ್ಲು, ನೀವೊಂದು ಈಗ ಯಾರಾದ್ರೆ ನೀವು ಒಬ್ಬ ಇರ್ತಾನೆ, ಈಗ ಎಕ್ಸಾಂಪಲ್ ನೀನು ನಂಬಿಗಸ್ತಾನೆ ಅಲ್ಲಿ ಹೋಗಿ ಸೇವೆ, ಮತ್ತೆ ಅವನು ಹೋಗ್ತಾನೆ ಒಂದು ವಾರ ಮಾಡಿ ಇನ್ನೊಂದು ವಾರ ಹೋಗ್ಲಿದ್ರೆ ಏನಂತಾರೆ? ಅವರಪ್ಪ ನಂಬಿಗಸ್ತನು. ನಮ್ಮ ಸೇವಕರು ನಮ್ಮ ಒಬ್ಬರು ಬಸವರಾಜ್ ಅಂತ ಒಂದು ಕಡೆ ಸೇವೆಗಿಟ್ರು, ಅವ್ರು ಕರ್ಕೊಂಡೋಗಿ ಸೇವೆಗಿಟ್ರು. ಅವ್ರಿಗೆಲ್ಲ ನೋಡ್ಕೊಂಡ್ರು, ಅವ್ರು ಮನೆಗಿನ ಎಲ್ಲ ಮಾಡಿಕೊಟ್ರು. ಒಂದು 3 ತಿಂಗಳು ಮಾಡ್ದಂಗೆ ಮಾಡಿದ್ರು, ಮತ್ತೆ 4-5 ತಿಂಗಳಿಗೆ ಯಥಾರಾಜಪ್ಪ ಆಗಲ್ಲಪ್ಪ ಅಷ್ಟು. ಏನೇ ಆಗಲಿ ನಂಬಿಗಸ್ತರು ನಂಬಿಕೆಯಿಂದ ದೇವರು ನಂಬಿಗಸ್ತಿಕೆಯನ್ನು ಕಾಪಾಡ್ತೀವಿ. ನಂಬಿಗಸ್ತರಾಗಬಾರ್ದು. ನಂಬಿಗಸ್ತರು ಏನಕ್ಕಾಗ್ತಾನೆ ಅಂತಮ್ಮ? ಆಶೀರ್ವಾದ ಕೂಡ. ನಮ್ಮ ಜೀವಿತದಲ್ಲಿ ಎಲ್ಲಕ್ಕಿಂತ ಆಶೀರ್ವಾದ ಯಾವುದು? ಆಶೀರ್ವಾದ ಯಾವುದು? ಯೇಸು ಸ್ವಾಮಿ. ಆಮೇನ್. ಯೇಸು ಸ್ವಾಮಿ ಆಗಿದ್ದಾರೆ. ಅದಕ್ಕೆ ಅಪೊಸ್ತಲ ಪೌಲನು ಏಕೈಕ ಐಶ್ವರ್ಯ ಅದು ಯೇಸು ಕ್ರಿಸ್ತನಿಂದ. ಆಮೇನ್. ಆತನ ನಾವು ಸಂಪಾದಿಸುವ. ಆಮೇನ್. ದೇವರು ಅದನ್ನೆಲ್ಲ ಕೊಡ್ಲಿಕ್ಕೆ ಶಕ್ತನಾಗಿದೆ. ಆಮೇನ್. ಅದ ಕಾರಣ ನಂಬಿಗಸ್ತರಾಗಿರಿ, ಆಶೀರ್ವದಿಸಲ್ಪಡುವಿ. ಆಮೇನ್. ನಂಬಿಗಸ್ತರು ಆಶೀರ್ವಾದ ಪೂರ್ಣ. ನೀವು ಹಣಕಾಸನ್ನು ಯಾರ ಕೈ ಕೊಟ್ಟು? ನಂಬಿಗಸ್ತರ ಕೈ ಕೊಟ್ಟಸ್ತ್ರೆ. ಅವ್ನು ಚೆನ್ನಾಗಿ ತಿಂದು ಖರ್ಚು ಮಾಡೋಣ ಅಂದ್ರೆ ಏನು ಮಾಡ್ತೀವಿ? ಆತ ನಂಬಿಗಸ್ತನಲ್ಲ, ಹಣಕಾಸಿನ ವಿಷಯ ನಂಬಿಗಸ್ತನಲ್ಲ, ಅವನ ಕೈ ಕೊಡಬಾರ್ದು. ಅವ್ನ ಕೈ ಕೊಟ್ಟು ಬಂದರೆ 1000 ಕೊಟ್ಟು 100 ರೂಪಾಯಿ ಸಿಗುತ್ತೆ ನಮಗೆ ಲಾಸ್ಟಿಗೆ. ಇಲ್ಲ ಅದು ಹೋಗ್ಬಿಡುತ್ತೆ ಅಲ್ಲ ಅಂತೀರ ಇಲ್ವ? ನಿಮ್ಮ ಗಾಡಿ ಆಗಲಿ ಯಾರಿಗಲಿ ಏನ್ ಮಾಡ್ತೀರ? ಚಾವಿ ಆಗಲಿ ಯಾರು ಕೈ ಕೊಟ್ಟು ಹೋಗ್ತೀರ? ನಂಬಿಗಸ್ತನ ಕೈ ಕೊಟ್ಟು ಹೋಗ್ತೀರ, ಅಪ್ಪ ನಮಗೆ ಕೈ ಕೊಟ್ಟು ಹೋಗ್ತೀರ. ನಂಬಿಗಸ್ತ ಕೈ ಕೊಟ್ಟು. ಪಾಪ ಒಂದು ಊರಲ್ಲಿ ಒಂದು ಅಜ್ಜಿ ಪಕ್ಕದ ಮನೆಯವರು ಒಂದು ಸ್ವಲ್ಪ ನಂಬಿಗಸ್ತರ ಥರ ಕಂಡ್ರು. ಪಾಪ ಅವ್ರ ಕೈ ಕೀ ಕೊಟ್ಟು ಹೋದ್ರೆ ಅಜ್ಜಿ ಬರೋದ್ರೊಳಗೆ ಅಜ್ಜಿ ಒಡವೆ ಎಲ್ಲ ತಕೊಂಡು ತಿಂದ್ಕೊಂಡು ಮಜಾ ಮಾಡ್ಕೊಂಡು ಸುತ್ತಾಡೆ ಕಟ್ಬಿಟ್ಟಿದ್ದಾನೆ. ಆವಾಗ ಅಯ್ಯೋ ಅಜ್ಜಿ ಬಂದು ಹಣೆಣೆ ಪಡ್ಕೊಂಡು ಎಂತನೇ ಕೊಟ್ಬಿಟ್ಟೆ ನಾನು ಎಂತನೇ. ಅದಕ್ಕೆ ಒಬ್ಬ ಎಸ್ ಸ್ವಾಮಿ ಒಬ್ಬರಿಗೆ 1 ತಲಂತ ಕೊಟ್ರೆ ಅವನೇ ಮಾಡ್ದ, ಹೋಗಿ ಅಗದಿಟ್ಬಿಟ್ಟ. ಅದಕ್ಕೆ ಇವತ್ತು ಕರ್ತನ ಸೇವೆಯಲ್ಲಿ ಕರ್ತನ ನಂಬಿಗಸ್ತನ ನೋಡ್ತದೆ. ಆಮೇಲೆ ಏನು ಮಾಡ್ತಾರಪ್ಪ? ನಂಬಿಗಸ್ತನ ನೋಡ್ತಾನೆ. ಓಕೆ, ನಾವು 3ನೇ ಪಾಯಿಂಟನ್ನು ನೋಡ್ಕೊಳ್ಳೋಣ. ಕರುಣೆ ಉಳ್ಳವರಾಗಿರಿ, ನೀವು ಆಶೀರ್ವದಿಸಲ್ಪಡುವಿರಿ. ಏನು ಹೇಳಿ? ಕರುಣೆ ಉಳ್ಳವರಾಗಿರಿ, ಆಶೀರ್ವದಿಸಲ್ಪಡುವಿರಿ. ಜ್ಞಾನೋಕ್ತಿ 22:9. 22:9 ನಾನು ನೋಡು, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮ್ಗೆ ಹೇಳುತ್ತೆ. ಕರುಣೆ ಉಳ್ಳವರಾಗಿರಿ, ನೀವು ಆಶೀರ್ವದಿಸಲ್ಪಡುವಿರಿ. ದಯಾದೃಷ್ಟನೇನಂತೆ? ಏನಂತಮ್ಮ? ದಯಾದೃಷ್ಟನೇನಂತೆ? ತನ್ನ ಅನ್ನವನ್ನು ಬಡವರಿಗೆ ಕೊಡ್ತಾನೆ. ನೋಡ್ರಿ, ಬಡವರಿಗೆ ಕೊಡುವವನು ಯಾರಿಗೆ ಸಾಲ ಕೊಡ್ತಾನಂತೆ? ಆ ವಾಕ್ಯನು 19ನೇ ಜ್ಞಾನೋಕ್ತಿ 17ನೇ ವಚನ ಓದಿ. ಆಮೇಲೆ ಯಾರಿಗೆ ಸಾಲ ಕೊಡ್ತಾರಂತಮ್ಮ? ಒಂದ್ಸರಿ ಮಾರ್ಟಿನ್ ಲೂಥರ್ ಅವರು ಈಸ್ಟರ್ ಸಂಡೇ ಮುಗಿಸ್ಕೊಂಡು, ಅಂದರೆ ಪುನರುತ್ಥಾನ ದಿನ ಮುಗಿಸ್ಕೊಂಡು ಹೋಗ್ತಾ ಇದ್ರಂತೆ. ಒಬ್ಬ ಭಿಕ್ಷುಕ ಭಾಳ ಚಳಿಯಲ್ಲಿ ನಡುತ್ತಾ ಇದ್ದಂತೆ, ಗದಗದಗದಲ್ಲಿ ನಡುತ್ತಾ ಇದ್ದಂತೆ. ಅದಕ್ಕೆ ಅವರೇನು ಮಾಡಿದ್ರು, ಆ ಸೂಟ್ ತಗೊಂಡು ಬಡ ಅಂದರೆ ನಡುಗುವಂಥ ಭಿಕ್ಷುಕನಿಗೆ ಒದಿಸಿದರು. ಹೋಗಿ ರಾತ್ರಿ ಮಲ್ಕೊಂಡಿದ್ದಾರೆ. ಅದು ಯೇಸು ಸ್ವಾಮಿಗೆ ಒದಿಸಿದ ರೀತಿಯಲ್ಲಿ ಕನಸು.
ಅದಕ್ಕೆ ಸ್ವಾಮಿ ಹೇಳ್ತಾರೆ, ಅಲ್ಪನಿಗೆ ಏನು ಮಾಡ್ತಿರೋ ಅದು ನನಗೆ ಮಾಡಿದಂಗೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಅಲ್ಲೂಯ್ಯ. ಅಲ್ಪನಿಗೆ ನಾವೇನು ಮಾಡ್ತೀವೋ ಅದನ್ನು ಸ್ವಾಮಿ ಅದಕ್ಕೆ ಕರುಣೆ ಉಳ್ಳವರಾಗ. ಮತ್ತಾಯ ಬರೆಸುವಂತೆ 5ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಕರುಣೆ ಉಳ್ಳವರು ಕರುಣೆಯನ್ನ ಹೊಂದುವರೆಂಬುದಾಗಿ 5ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಎಷ್ಟು ಜನ ನೀವು ಕರುಣೆ ತೋರಿಸ್ತೀರಿ? ಬೇರೆ ಕೊಡ್ತೀರ ನಿಮಗೆ ಹೇಳೋದು? ಎಷ್ಟು ಜನ ಕರುಣೆ ಉಳ್ಳವರಾಗಿದ್ರು? ಯೇಸು ಸ್ವಾಮಿ ಏನಾಗಿದ್ರು? ಕರುಣೆ ಉಳ್ಳವರಾಗಿದ್ರು. ಕುಷ್ಠರೋಗಿಗಳನ್ನ, ನಾನತ ರೋಗಗಳು, ಅದ್ಭುತ ಕಾರ್ಯಗಳನ್ನೆಲ್ಲ ಮಾಡಿದ್ರು. ಅವನು ನೋಡಿ ಮನಮರುಗಿದ್ರು. ಆಮೇಲೆ ಇವತ್ತು ಅದಕ್ಕೆ ಬಡವರಿಗೆ ಕೊಡುವವನು ಯಾರಿಗೆ ಸಾಲ ಕೊಡ್ತಾನಂತೆ? ದೇವರಿಗೆ ಸಾಲ ಕೊಡ್ತಾನಂತೆ. ಅದು ಚೆನ್ನಾಗಿ ಗೊತ್ತಿತ್ತು. ಯಾರಿಗೆ? ಮಾರ್ಟಿನ್ ಲೂಥರ್. ಇವತ್ತು ನಾವು ಬೇರೆ ಬಡವರಿಗೆ ಕೊಡೋಲ್ಲ, ಅದು ಕೊಟ್ಟಿದ್ದು ಎಂದಿದಾವಲ್ಲ, ದೇವರ ಪ್ರತಿಫಲವನ್ನು ಕೊಡುವಂತನಾಗಿದೆ. ಓಕೆ, ಟೈಮ್ ಆಗ್ತದೆ. 4ನೇದಾಗಿ ನೋಡ್ಕೊಳ್ಳೋಣ. ಕರ್ತನಿಗೆ ವಿಧೇಯರಾಗಿರಿ, ನೀವು ಆಶೀರ್ವದಿಸಲ್ಪಡಿದ್ದೀರಿ. ಯಾರಿಗೆ ವಿಧೇಯರಾಗ್ರಿ? ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್. ಕರ್ತನಿಗೆ ವಿಧೇಯರಾಗಿರಿ, ನೀವು ಆಶೀರ್ವದಿಸಲ್ಪಡಿದ್ದೀರಿ. ನೀವು ಧರ್ಮೋಪದೇಶ ಕಾಂಡದಲ್ಲಿ ನೋಡ್ಬೋದು, 28ನೇ ಅಧ್ಯಾಯ 2ರಿಂದ 12ರವರೆಗೆ ನೋಡ್ಬೋದು. ಸಾಕಮ್ಮ. ಅಲ್ಲಿ 12ನೇ ವಚನವರೆಗೂ ನಾವು ನೋಡುತ್ತೇವೆ. ಎಷ್ಟೆಲ್ಲ ಆಶೀರ್ವಾದಗಳು ಗೊತ್ತಾ ವಿಧೇಯರಾದ್ರೆ? ಬ್ರದರ್, ನಾನು ಕೇಳಕ್ ತುಂಬಾ ಇಷ್ಟಪಡ್ತೀನಿ, ಆದ್ರೆ ಕೈಗೊಂಡು ನಡೀಲಿಕ್ಕಾಗಲ್ಲ. ಅದಕ್ಕೆ ಒಬ್ರು ದೇವ್ರ ವಾಕ್ಯ ಒಬ್ರು ಹಾಡಾಡಿದರೆ, ಇಲ್ಲ ಇಲ್ಲಣ್ಣ ನಿನಗೆ ಸ್ವರ್ಗ ಇಲ್ಲಣ್ಣ, ಇಲ್ಲ ಇಲ್ಲಣ್ಣ ನಿನಗೆ ಮೋಕ್ಷ ಇಲ್ಲಣ್ಣ, ಹೇಳೋದೊಂದು ಕೇಳೋದೊಂದು ಅಲ್ಲ ಅಲ್ಲ ಯಾರು ಕಳೆದಬೇಕು ಹೇಳಿದ್ದಾರೆ, ಹೇಳೋದೊಂದು ಮಾಡೋದೊಂದು ಕೊಳ್ಳೋದರದೇ ಇದೇ ನಿನಗೊಂದು. ಕಾಡಲ್ಲಿ ಹೋಗಿ ಜಪವನ್ನು ಮಾಡಿ, ಮೋಕ್ಷವಿಲ್ಲಣ್ಣ ನಿನಗೆ ಮೋಕ್ಷ ಇಲ್ಲಣ್ಣ. ಇವತ್ತು ಈ ಕಡೆ ಕೇಳ್ಬಿಡ್ತಾರೆ, ಈ ಕಡೆ ಬಿಟ್ಬಿಡ್ತಾರೆ. ಸುಳ್ಳು ಆಡ್ಬೇಡ ಅಂತ ಹೇಳುತ್ತೆ, ಸುಳ್ಳು ಆಡ್ತೀವಿ. ನಿಮ್ಮ ನೆರೆಯವನ್ನ ಪ್ರೀತಿಸಂತ ಹೇಳುತ್ತೆ, ನಾವು ಪ್ರೀತಿ ಮಾಡಲ್ಲ. ಮತ್ತೆ ಕರ್ತನ ಪ್ರೀತಿಸ್ಬೇಕಾದ್ರೆ ಕರ್ತನ ಪ್ರೀತಿ ಮಾಡಲ್ಲ. ಕರ್ತನ ಪ್ರೀತಿ ಮಾಡಿದ್ರೆ ದೇವ್ರ ವಾಕ್ಯ ಧ್ಯಾನ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಅವೆಲ್ಲ ಕರ್ತನೆ. ಸಭೆಗೆ ಬಂದಾಗ ಯೇಸು ಸ್ವಾಮಿ ಐ ಲವ್ ಯು, ತುಂಬ ಪ್ರೀತಿಸ್ತೀನಿ. ಪ್ರೀತಿ ಎಂಬುದು ಅದು ಬರೀ ಬಾಯಿ ಮಾತಾಗಿರ್ಬೋದು, ಕಾರ್ಯರೂಪದಲ್ಲಿರ್ಬೋದು. ಪ್ರೀತಿ ಪಾತ್ರರಿಗೋಸ್ಕರ ಏನಾದರೂ ಮಾಡ್ತೀವಿ ನಾವು, ಕರ್ತನಿಗೋಸ್ಕರ ಏನಾದರೂ ಮಾಡ್ತೀವಿ. ಆ ಪ್ರೀತಿ ಪ್ರಿಯನ್ನ ಹುಡುಕ್ತೀವಿ, ಬಯಸ್ತೀವಿ. ಅದನ್ನೆಷ್ಟೋ ಸರಿ ಇವತ್ತು ಎಷ್ಟೋ ಸರಿ ನಾವು ಅವಿದ್ಯರಾಗ್ತೀವಿ. ಅದಕ್ಕೆ ದೇವರು ಇಸ್ರಾಯೇಲಲ್ಲಿ ಒಂದು ಮಾತು ಬೈದರು. ಇಸ್ರಾಯೇಲರು ಏನು ಮಾಡಲಿಲ್ಲ. ನೀವು 91ನೇ ಕೀರ್ತನೆ 11ನೇ ವಚನ ಓದಿ. ಟೈಮ್ ಆಗ್ತಿದೆ. 11ನೇ ವಚನ ಓದಿ. ಅಲ್ಲ, 81ನೇ ಕೀರ್ತನೆ 11ನೇ ವಚನ. ಓಕೆ, ದೇವರು ಹೇಳ್ತಾ ಇದ್ದಾರೆ, ಆದ್ರೆ ನನ್ನ ಜನರು ಏನ್ ಮಾಡಲಿಲ್ಲ? ಮಾತು ಕೇಳಲಿಲ್ಲ, ಇಸ್ರಾಯೇಲಿಗೆ ಸಮ್ಮತಿಸಲಿಲ್ಲ. ಆದ್ರೆ ನೀವು ಹಠಮಾರಿಗಳು, ತಮ್ಮ ಮನಸ್ಸಲ್ಲಿ ನಡೆಯಲಿ ಎಂದು ಸಡಿಲು ಬಿಟ್ಟೇನು. ಇವತ್ತು ಎಷ್ಟೋ ಸಾರಿ ಇಸ್ರಾಯೇಲ್ ಸ್ವಭಾವ ಇನ್ನೂ ಇದೆ ನಮ್ಮಲ್ಲಿ, ಇನ್ನೂ ಇದೆ. ಸರಿ ದೇವ್ರ ಮಾತನ್ನು ಕೇಳಲ್ಲ. ದೇವ್ರು ಕ್ಷಮಿಸ್ತಾನೆ ಬಿಡು, ನಾಯಿ ಕಕ್ಕಿದ್ದನ್ನೇ ತಿನ್ನೋ ಹಾಗೆ ದೇವರ ಆಜ್ಞೆಗಳನ್ನು ಮೀರಿ ನಾವು ನಡೆದ್ರೆ ನಿಜವಲ್ಲಿ ಇವತ್ತು ಆಶೀರ್ವಾದ ಬ್ಲೆಸ್ಸಿಂಗ್ ಬೇಕು. ಸ್ವಾಮಿ, ನಾನು ಅಷ್ಟು ನೀತಿಯನ್ನು ಕಾದ್ಕೊಳ್ಳೋಕ್ಕಾಗಲ್ಲ. ಸ್ವಾಮಿ, ನಾನು ಅಷ್ಟು ನಂಬಿಕಸ್ಥನಾಗಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕರುಣೆ ಉಳ್ಳವನಕ್ಕಾಗಲ್ಲ. ಇವೆಲ್ಲ ಅನುಸರಿಸಿದ್ರೆ ಆಶೀರ್ವಾದ ಹುಡ್ಕೊಂಡು ಬರುತ್ತೆ. ಬ್ಲೆಸ್ಸಿಂಗ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಆಮೇಲೆ ಆದರೆ ಇವೆಲ್ಲ ಒಂದು ಕಡೆ ನಾವು ತಪ್ಪಿರುವಾಗ ಎಲ್ಲ ಒಂದು ಕಡೆ ನಾವು ಆಶೀರ್ವಾದಗಳನ್ನ ಕಳ್ಕೊಳ್ಳೋದಾಗಿದೆ. ಆಮೇಲೆ ಇವತ್ತು ನಾವು ಕರ್ತನಿಗೆ ಹೇಳೋದು. ಅದಕ್ಕೆ ಇವತ್ತು ಜ್ಞಾನೋಕ್ತಿಗಳಲ್ಲಿ ನೋಡುತ್ತೇವೆ. ಈಗ 7ನೇ ಜ್ಞಾನೋಕ್ತಿ 24ನೇ ವಚನ ಹೇಳುತ್ತೆ, ದೇವರ ಮಾತುಗಳನ್ನು ಆಲಿಸು ಕಂದ, ಆಲಿಸು, ಕೈಗೊಂಡು ನಡಿ. ಮತ್ತೆ ಅಷ್ಟೇ ನಾವು ದೇವರು ಜ್ಞಾನೋಕ್ತಿ ಧರ್ಮೋಪದೇಶ 28ನೇ ಅಧ್ಯಾಯ 14ನೇ ವಚನ ಓದಿ. ನಮ್ಮನ್ನು ದೇವರು ಉನ್ನತವಾಗಿರ್ತಾನಂತೆ. 28:14 ಧರ್ಮೋಪದೇಶ ಕಾಂಡ.
ನೋಡು, ದೇವರು ಹೇಳ್ತಾರೆ ಇತರ ದೇವರುಗಳನ್ನ ಯಾರಿಗೆ ಹೇಳ್ತಾರೆ? ಇಸ್ರಾಯೇಲ್ಗೆ ಹೇಳ್ತಾರೆ. ಇವತ್ತು ವಿಗ್ರಹಗಳಂದ್ರೆ ಯಾರು? ಇವತ್ತು ದೇವರಿಗಿಂತ ಹೆಚ್ಚಿನದನ್ನು ಮಾಡ್ಕೊಳ್ಳೋದೇ ಒಂದು ವಿಗ್ರಹ. ಏನು ಹೇಳಿ? ದೇವರಿಗಿಂತ ತಮ್ಮ ಮನಸ್ಸಲ್ಲಿ ಹೆಣ್ಣನ್ನು, ಹಣ, ಹೊನ್ನು ಅದೆಲ್ಲ ಮಾಡಿಕೊಂಡು ಇವತ್ತು ಎಷ್ಟು ಜನ ಅದಕ್ಕೆ ಇವತ್ತು ಕರ್ತನಿಗೆ ವಿಧೇಯರಾಗೋಣ. ಆಮೇಲೆ ಕರ್ತನಿಗೆ ವಿಧೇಯ, ಅದರಲ್ಲಿ ಆಶೀರ್ವಾದ ಇದೆ, ಬ್ಲೆಸ್ಸಿಂಗ್ ಅಪ್ಪ. ಅದಕ್ಕೆ ದೇವರ ಆಶೀರ್ವಾದ ನನಗೆ ಕೊಡುವ ಚೆನ್ನಾಗಿದೆ. ನಾವು ಕಡೆದಾಗ ಇನ್ನೊಂದು 5ನೇದಾಗಿ ನೋಡ್ಕೊಳ್ಳೋಣ. ದೇವರ ಸೇವೆಗೆ ಕೊಡ್ರಿ, ನೀವು ಆಶೀರ್ವದಿಸಲ್ಪಡ್ರಿ. ದೇವರ ಸೇವೆಗೆ ಕೊಡ್ರಿ, ನೀವು ಆಶೀರ್ವದಿಸಲ್ಪಡ್ರಿ. ಆಮೇಲೆ ನೋಡ್ರಿ, ಮಲಕಿ ನಮಗೆ 3 ಹೊತ್ತು ಎಲ್ಲರಿಗೂ ಗೊತ್ತು ಅಲ್ಲ? ಏನು ಹೇಳಿ? ಮಲಕಿ 3 ಹೊತ್ತು ಓದಿ. ಅಲ್ಲಿ ನೋಡುವಾಗ ಮಲಕಿಯ ಜನರು ಏನ್ ಮಾಡಿದ್ರೆ, ದೇವರಿಗೆ ಕುಂಟಾದ್ದನ್ನ ಕಿವುಡಾದ್ದನ್ನ ತಂದು ಇದು ಮಾಡ್ರಿ. ಆದ್ರೆ ದೇವ್ರು ಹೇಳ್ತಾರೆ, ಯಾವಾಗ ದೇವರಿಗೆ ಕೊಡುವಾಗ ದೇವರ ಆಶೀರ್ವಾದ ಮಾಡ್ತಾರೆ. ಅದು ಸ್ವಲ್ಪವನ್ನು ಬಿತ್ತುವವನು ಸ್ವಲ್ಪವನ್ನು ಕೊಯ್ಯುವನು. ದೇವರಿಗೆ ಹೇರಳವಾಗಿ ಕೊಡುವಾಗ ದೇವರನ್ನು ಆಶೀರ್ವಾದ ಮಾಡಿ, ಆಮೇಲೆ ಆಶೀರ್ವಾದ ಮಾಡುವನು. ಅದಕ್ಕೆ ನಾವು ಮೊದಲನೇ ಪೂರ್ವಕಾಲ ವೃತ್ತಾಂತದಲ್ಲಿ 29ನೇ ಅಧ್ಯಾಯ 2-4 ಓದಿ. ದಾವೀದ ಏನೇನು ಮಾಡಿದ? ದೇವಾಲಯ ಕಟ್ಟಲಿಕ್ಕೆ ಚಿನ್ನ, ಬೆಳ್ಳಿ, ದೇವದಾರು ಮರಗಳನ್ನ ಕೊಟ್ಟನು ಎಂಬುದಾಗಿ ನೋಡಿ. ಮೊದಲೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 2-4 ಓದಿ. ನಾಲ್ಕನೇ ವಚನ ಕೊಡೋದು. ಓಕೆ, ಸ್ವಂತ ಸ್ವತ್ತಿನಿಂದ ಆತನ ಇದೇ ಮಾಡ್ತಾನೆ, ದೇವರಿಗೆ ಕೊಡ್ತಾನೆ. ಆಮೇಲೆ ನಾವು ಸ್ವಲ್ಪ ಬಿತ್ತಿದ್ರೆ ಸ್ವಲ್ಪ ತೆಗೆದುಕೊಳ್ತೀವಿ, ಹೆಚ್ಚು ಬಿತ್ತಿದ್ರೆ ಹೆಚ್ಚು. ಇವತ್ತು ಕರ್ತನಿಗಾಗಿ ದಶಮಾಂಶ ಭಾಗವನ್ನು ಕೊಡ್ರಿ. ನಾನು ಹೇಳಿದೆ ಎಷ್ಟೋ ಸರಿ, ನಂಗೆ ಕೊಡ್ಬೇಡ್ರಿ ದಶಮಾಂಶ. ಸಭೆ ಇರೋರಿಗೆ ನೀವು ಬರ್ಕೊಡ್ರಿ. ಆ ದಶಮಾಂಶ ಹಣ ಬೇಡ, ಸಭೆಗೋಸ್ಕರ ಅದು ಉಪಯೋಗವಾಗಿ. ನಾವು 1,000 ದುಡಿದ್ರೆ ಎಷ್ಟು ಕೊಡ್ಬೇಕಮ್ಮ? 2,000 ದುಡಿದ್ರೆ, 10,000 ದುಡಿದ್ರೆ 1,000, 30,000 ದುಡಿದ್ರೆ. ಒಂದ್ಸರಿ ಒಬ್ರು ಒಂದು ಸ್ಟೋರಿ ಇದೆಲ್ಲ, ಅವನೇ ಮಾಡಿದ, ಫಸ್ಟ್ ದೇವರೇ ಒಳ್ಳೆ ಕೆಲಸ ಕೊಡಪ್ಪ. ಚಿಕ್ಕ ಕೆಲಸ ಇದ್ದಾಗ ಕರೆಕ್ಟಾಗಿ ದೇವರಿಗೆ ಅವನೊಂದು 5,000 ಬರ್ತಿತ್ತು, 500 ರೂಪಾಯಿ ದೇವ್ರಿಗೆ ಕೊಡ್ತಾ ಇದ್ದ. ಆಮೇಲೆ ದೊಡ್ಡ ಕೆಲಸ ಒಂದು 30,000 ರೂಪಾಯಿದು ಕೆಲಸ ಸಿಕ್ತು. ಅವನೇ ಮಾಡಿದ. ಫಸ್ಟ್ನೇ ಸಂಬಳ ಬಂದಾಗ, ಅಯ್ಯೋ 500 ರೂಪಾಯಿ ಕೊಟ್ಬೋದು, 3,000 ಹಂಗೆ ಕೊಡೋಕ್ಕೆ ಸಾಧ್ಯ. ಅವನೇ ಮಾಡ್ಲ, ಒಂದು 6 ತಿಂಗಳ ತನಕ ದಶಮಾಂಶ ಕೊಡಲೇ ಇಲ್ಲ. ಇರೋ ಕೆಲಸ ಏನಾಯ್ತು, ಹೋಯ್ತು. ಆಮೇಲೆ ದೇವರಿಗೆ ಪಶ್ಚಾತ್ತಾಪಪಟ್ಟು, ದೇವರೇ ಕ್ಷಮಿಸು. ದೇವರು ಅದಕ್ಕೆ ದಶಮಾಂಶವನ್ನ ಕೊಡೋದನ್ನ ನೋಡ್ರಿ. ಇಲ್ಲಿ ಅಭಿಷೇಕ್ ಅಂತ ಬರ್ತಿದ್ರಲ್ಲ, ಅವರು 100 ರೂಪಾಯಿ ಸಿಕ್ಕಿದ್ರು 10 ರೂಪಾಯಿ ದೇವ್ರಿಗೋಸ್ಕರ ತೆಗಿತಾರೆ. 100 ರೂಪಾಯಿ ಸಿಕ್ಕಿರೋ ಎಷ್ಟೇ ಮಾಡ್ತಾರಮ್ಮ? 10 ರೂಪಾಯಿ ದೇವ್ರಿಗೋಸ್ಕರ. 1,000 ರೂಪಾಯಿ ಸಿಕ್ಕಿರೋ 100 ರೂಪಾಯಿ ದೇವ್ರಿಗೋಸ್ಕರ ತೆಗಿತಾರೆ. ಯಾಕಂದ್ರೆ ಕೊಡುವಾಗ ನಿಮಗೆ ಹೇರಳವಾಗಿ ಕೊಡಲ್ಪಡು. ಸ್ವಲ್ಪವನ್ನು ಬಿತ್ತುವವನು ಸ್ವಲ್ಪ ಕೊಯ್ತಾನೆ, ಹೇರಳವಾಗಿ ಬಿತ್ತುವವನು ಹೇರಳವಾಗಿ ಬಿತ್ತಾನೆ. ದೇವರಿಗೆ ಕೊಡುವವನು ಆತನು ಹೇರಳವಾಗಿ ಆಶೀರ್ವಾದ ಮಾಡಕ್ಕೆ. ಆಮೇಲೆ ಅದಕ್ಕೆ ಮಲಕಿಯಲ್ಲಿ ಕೆಲವೊಂದು ಕಡೆ ದೇವರು ಹೇಳ್ತಾರೆ, ನೀವು ನನ್ನಿಂದ ಕದ್ದುಕೊಳ್ತಿದ್ದೀರ, ನೀವು ಕದ್ದುಕೊಳ್ತೀರಿ. ನಾನು ಕೊಡೋದ್ರ ಬಗ್ಗೆ ಜಾಸ್ತಿ ನೀವು ಪೋರ್ಸ್ ಮಾಡೋದಿಲ್ಲ. ಆದರೆ ನಾವು ಕರ್ತನಿಗೆ ಇದಾಗೋಣ. ಕೊಡಿರಿ, ನಿಮಗೆ ಕೊಡಲ್ಪಡುವುದು. ಆಮೇಲೆ ದೇವರ ಸೇವೆ ಕೊಡ್ರಿ, ಅವಾಗ ನೀವು ಆಶೀರ್ವಾದಿಸಲ್ಪಡಿ. ಇದು ಒಂದು ಬ್ಲೆಸ್ಸಿಂಗ್. ಈ ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್ ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ. ಅದು ಸೀಕ್ರೆಟ್ ಆಗೇ ಉಳಿದ್ಬಿಟ್ಟುತ್ತೆ. ಕೊಡೋದ್ರಿಂದ ಏನು ಆಶೀರ್ವಾದ ಇದೆ ಗೊತ್ತಾ? ದೇವರು ಉನ್ನತವಾಗಿ ನಿನಗೆ ಕೊಡ್ತಾರೆ. ಆಮೇಲೆ ಅದನ್ನು ತೆಗೆದಿಟ್ಬಿಡೋ ದೇವ್ರಿಗೋಸ್ಕರ. ಆಮೇಲೆ ದೇವ್ರಿಗಾಗಿ
ದೇವರು 10ರಲ್ಲಿ ಎಷ್ಟು ಭಾಗ ಕೇಳ್ತಾರೆ ನಿಮ್ಮಲ್ಲಿ? 1 ಭಾಗ ಮಾತ್ರ ಕೇಳ್ತಾರೆ. ದೇವರು ಎಷ್ಟು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ ದುಡಿಲಿಕ್ಕೆ. ಅಲೋ ಇಲ್ಲ ಕೊಟ್ಟಿದ್ದಾರೆ ಇಲ್ಲ ದೇವರಿಗೆ ಕೊಟ್ಟು ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಮತ್ತಿನ್ನೊಂದು ಕಡೆದಾಗಿ ಆಶೀರ್ವಾದಗಳಿಗಾಗಿ ಬೇಡಿಕೊಳ್ಳ್ರಿ. 6ನೇದಾಗಿ ಆಶೀರ್ವಾದಗಳಿಗಾಗಿ ಮತ್ತಾಯ ಸುವಾರ್ತೆ 7:7 ಏನೋ ಹೇಳ್ತಮ್ಮ, ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಆಮೇಲೆ ಏನ್ ಹೇಳ್ತಮ್ಮ, ಬೇಡ್ಕೊಳ್ರಿ, ಆಶೀರ್ವಾದಕ್ಕಾಗಿ ಬೇಡ್ಕೊಳ್ರಿ. ಎಷ್ಟು ಜನ ಬ್ಲೆಸ್ಸಿಂಗ್ ಆಗಿ ಬೇಡ್ಕೊಳ್ತಾರೆ? ಇದೊಂದು ಮಾತ್ರ ಬೇಡ್ಕೊಳ್ತೀರಿ, ಇನ್ನು 5 ಇದ್ದಾವಲ್ಲ ಬಹಳ ಕಷ್ಟ ಅವು. ನಾನು ನೀತಿ ಅನ್ಸೋದು ಅದು ತುಂಬಾ ಕಷ್ಟ ನನಗೆ. ನಂಬಿಗಸ್ತರ, ಅಯ್ಯೋ ನಂಬಿಗಸ್ತರಾಗಿರ್ಬೇಕ, ಫೇತ್ಫುಲ್ನೆಸ್, ಮತ್ತೆ ಕರುಣೆ ಉಳ್ಳವರಾಗಿರ್ಬೇಕ. ಒಬ್ರು ನನಗೆ ಗೊತ್ತಿರೋರಿದ್ರು, ಭಿಕ್ಷುಕರು ಯಾರ ಬಂದ ನಡೆಯ ನೀ ಅಂತ ಗದರಿಸಿ ಹೊಡಿಬಿಡೋರು.